ನನ್ನ ಕ್ಷೇತ್ರದ ಕೃಷಿಗೆ ಸಂಬಂಧಪಟ್ಟ ಕೆರೆಗಳು ಮತ್ತು ಇತರ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟಂಗೆ ಸರ್ಕಾರದ ಕಡೆಯಿಂದ ಪೂರಕವಾಗಿ ಸ್ಪಂದನೆ ಸಿಗ್ತಿರೋದ್ರಿಂದ ನಾನು ಸಂಬಂಧಪಟ್ಟ ಎಲ್ಲ ಇಲಾಖೆ ಮಂತ್ರಿಗಳು ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿಗಳು ಸಮೇತ ಎಲ್ಲರೂ ಸಹ ಮನವಿ ಮಾಡಿಕೊಂಡೆ. ಎಲ್ಲೂ ಸಹ ಪೂರಕವಾದ ವಾತಾವರಣ ಸಹಕಾರ ಸಿಗ್ತಿರೋದ್ರಿಂದ ಅನಿವಾರ್ಯವಾಗಿ ಪಾದಯಾತ್ರೆ ಮಾಡುವಂಥ ಒಂದು ನಿರ್ಧಾರಕ್ಕೆ ಬರಬೇಕಾಗಿದೆ. ಅದನ್ನು ಮುಂದಿನ ತಿಂಗಳು ಶಾರ್ಟ್ಲಿ ಪೂರ್ವಭಾವಿ ಸಭೆ ಕರೆದು ನಮ್ಮ ಪಕ್ಷದ ಎಲ್ಲ ರಾಜ್ಯಾಧ್ಯಕ್ಷರು, ಯುವ ಘಟಕದ ಅಧ್ಯಕ್ಷರು, ಮುಖಂಡರೊಡಗೂಡಿ ಚರ್ಚೆ ಮಾಡಿ ಒಂದು ದಿನಾಂಕವನ್ನು ನಿಗದಿಪಡಿಸಬೇಕಂತ ಒಂದು ಸಂದರ್ಭ ಬಂದಿದೆ. ಆದಷ್ಟು ಬೇಗ ನಿಗದಿಪಡಿಸ್ತೀವಿ. ಇವತ್ತು ಮೂಲಭೂತ ಸೌಕರ್ಯಗಳನ್ನ ಹೋರಾಟದ ಮುಖಾಂತರ ಪಡ್ಕೋಬೇಕು ಅನ್ನೋ ನಿಟ್ಟಲ್ಲಿ ಪಾದಯಾತ್ರೆ ಅನಿವಾರ್ಯ ಆಗಿದೆ. ಒಂದು ದಿನಾಂಕವನ್ನು ಗೊತ್ತುಪಡಿಸಿ. ಖಂಡಿತವಾಗೂ ಕೆಟ್ಟ ಪರಿಸ್ಥಿತಿ ಸೃಷ್ಟಾಗ್ತಾ ಇದ್ದೀನಿ. ಇಂಥ ನಿಕೃಷ್ಟ ಪರಿಸ್ಥಿತಿ ಹಿಂದೆ ಇದ್ದಂಥ ಯಾವ ಶಾಸಕರು ಬಂದಿಲ್ಲ. ಅಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ನಿಕೃಷ್ಟ ಪರಿಸ್ಥಿತಿ ಶಾಸಕನಾಗಿದ್ದೀನಿ. ಇವತ್ತು ಹೋರಾಟದ ಮುಖಾಂತರನೇ ನಮಗೆ ಅಷ್ಟು ಅನುದಾನವನ್ನು ಪಡ್ಕೊಂಡು ಅಭಿವೃದ್ಧಿ ಮಾಡಬೇಕಂತ ಪರಿಸ್ಥಿತಿ ಇದೆ. ಹಂಗಾಗಿ ಅನಿವಾರ್ಯವಾಗಿ ಹೋರಾಟದ ಮುಖಾಂತರ ಅದನ್ನು ಹೇಳಿ ಪ್ರಾದೇಶಿಕ ಪಕ್ಷ ಹೋರಾಟದ ಮುಖಾಂತರ ಇವತ್ತು ಪಕ್ಷ ನೆಲೆಗಟ್ಟಿದೆ. ನಮ್ಮ ಪಕ್ಷದ ಕಾರ್ಯಕರ್ತರು ಹೋರಾಟಕ್ಕೆ ಸದೃಢವಾಗಿದ್ದಾರೆ, ಮಾನಸಿಕವಾಗಿ ಸಿದ್ಧರಾಗಿದ್ದಾರೆ. ಹೋರಾಟದ ಮುಖಾಂತರ ಪಾದಯಾತ್ರೆ ಮುಖಾಂತರ ಒಂದು ಸರ್ಕಾರದ ಒಂದು ಗಮನ ಸೆಳೆಯುವಂಥ ಕೆಲಸ ಮಾಡ್ತೀವಿ. ಬಹುತೇಕ ನಾನು ಹೋದ ಕಡೆ ಎಲ್ಲ ಕಡೆನೂ ಸಹ ಹೇಳ್ತಾ ಇದ್ದೀರಿ, ಮಾಡಿ ಅಣ್ಣ, ನಾವೆಲ್ಲರೂ ಸಹ ಮಾನಸಿಕವಾಗಿ ಸಿದ್ಧರಾಗಿದ್ದೀವಿ, ನಿಮ್ಮ ಜೊತೆ ಹೆಜ್ಜೆ ಹಾಕ್ತೀವಿ, ಗೊತ್ತಿದೆ ನಿಮ್ಮ ಸಮಸ್ಯೆ. ಇವತ್ತು ನಿಮ್ಗೆ ಅಷ್ಟೇ ಅಲ್ಲ, ಇವತ್ತು ರಾಜ್ಯಾದ್ಯಂತ ಸರ್ಕಾರ ಸಹಕಾರ ಕೊಡ್ತಾರೆ ಡೆವಲಪ್ಮೆಂಟ್ಸ್ಗೆ. ಅಲ್ಲರೂ ಹೇಳಿ ನಮ್ಮ ಕ್ಷೇತ್ರಕ್ಕೆ ಮಲ್ತಾ ಇದ್ದವ್ರನ್ನ ತೋರಿಸ್ತಾ ಇದೆ ಅನ್ನೋ ವಿಚಾರ ಎಲ್ರಿಗೂ ಸಹ ಗೊತ್ತಿರೋದ್ರಿಂದ ಮಾನಸಿಕವಾಗಿ ಎಲ್ಲರೂ ಸಹ ರೆಡಿ ಆಗಿದ್ದಾರೆ. ಸರ್, ಇವತ್ತು ನಾನು ಅದನ್ನು ಪೂರ್ವಭಾವಿ ಸಭೆ ಕರಿತೀವಿ. ಒಂದು ಲೋಕನಳ್ಳಿಯಿಂದ ಮಾಡಬೇಕು, ಇಲ್ಲ ಕ್ಷೇತ್ರದ ಕೇಂದ್ರ ಸ್ಥಾನದಿಂದ ಮಾಡಬೇಕು ಅಂತ ಕ್ಷೇತ್ರದಿಂದ ಅದನ್ನ ನೋಡಿಕೊಂಡು ತೀರ್ಮಾನ ಮಾಡ್ತೀವಿ. ಅದನ್ನು ನಾನು ಇದಕ್ಕೆ ನಮ್ಮ ಪಕ್ಷದ ಯುವ ಘಟಕದ ಅಧ್ಯಕ್ಷರು, ನಮ್ಮ ನಾಯಕರು, ನಮ್ಮ ಅಚ್ಚುಮೆಚ್ಚಿನ ಹೋರಾಟಗಾರರ ಮೊಮ್ಮಗರು, ಇವತ್ತು ನಾವು ಸಹ ಮುಂಚೂಣಿಯ ಭರವಸೆಯ ನಾಯಕರಂತ ನಿಖಿಲನವರು ಚಾಲನೆ ಕೊಡ್ತೀವಿ ಅಂತ ಹೇಳಿದರೆ, ನಮ್ಮ ಪಕ್ಷದ ಅಧ್ಯಕ್ಷರಂತ ಕುಮಾರಣ್ಣವರ ಕೇಂದ್ರ ಸಚಿವರಂತ ಕುಮಾರಣ್ಣವ್ರನ್ನು ಸಹ ಅವ್ರ ಗಮನಕ್ಕೂ ತಂದು ಅವರ ಸಲಹೆ ಸಹಕಾರಗಳೊಂದಿಗೆ ಸಾಧ್ಯವಾದ ಅವರು ಸಹ ಎಲ್ಲರ ಯಾವುದೋ ಒಂದು ಭಾಗದಲ್ಲಿ ಪಾದಯಾತ್ರೆ ಕುರಿತು ನಮ್ಮ ಕಾರ್ಯಕರ್ತರ ಕುರಿತು ಒಂದು ಆಶಾದಾಯಕವಾದ ನುಡಿಲಿಕ್ಕೆ ಒಂದು ಹೋರಾಟದ ರೂಪುರೇಷೆಗಳ ಬಗ್ಗೆ ಅವರಿಂದ ಮಾರ್ಗದರ್ಶನ ತಗೊಂಡು ದೇವೇಗೌಡ ಅಪ್ಪಾಜಿ ಅವ್ರದ್ದು ಸಹ ಅವ್ರ ಸಲಹೆ ಸಹಕಾರಗಳು ಮತ್ತು ರೇವಣ್ಣ ಸಾಹೇಬರು ನಮ್ಮ ಜಿಲ್ಲೆಯ ಎಲ್ಲ ನಾಯಕರು ಒಳಗೂಡಿ ಅವ್ರ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ನನ್ನ ಕ್ಷೇತ್ರದ ಕೃಷಿಗೆ ಸಂಬಂಧಪಟ್ಟ ಕೆರೆಗಳು ಮತ್ತು ಇತರ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟಂಗೆ ಸರ್ಕಾರದ ಕಡೆಯಿಂದ ಪೂರಕವಾಗಿ ಸ್ಪಂದನೆ ಸಿಗ್ತಿರೋದ್ರಿಂದ ನಾನು ಸಂಬಂಧಪಟ್ಟ ಎಲ್ಲ ಇಲಾಖೆ ಮಂತ್ರಿಗಳು ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿಗಳು ಸಮೇತ ಎಲ್ಲರೂ ಸಹ ಮನವಿ ಮಾಡಿಕೊಂಡೆ. ಎಲ್ಲೂ ಸಹ ಪೂರಕವಾದ ವಾತಾವರಣ ಸಹಕಾರ ಸಿಗ್ತಿರೋದ್ರಿಂದ ಅನಿವಾರ್ಯವಾಗಿ ಪಾದಯಾತ್ರೆ ಮಾಡುವಂಥ ಒಂದು ನಿರ್ಧಾರಕ್ಕೆ ಬರಬೇಕಾಗಿದೆ. ಅದನ್ನು ಮುಂದಿನ ತಿಂಗಳು ಶಾರ್ಟ್ಲಿ ಪೂರ್ವಭಾವಿ ಸಭೆ ಕರೆದು ನಮ್ಮ ಪಕ್ಷದ ಎಲ್ಲ ರಾಜ್ಯಾಧ್ಯಕ್ಷರು, ಯುವ ಘಟಕದ ಅಧ್ಯಕ್ಷರು, ಮುಖಂಡರೊಡಗೂಡಿ ಚರ್ಚೆ ಮಾಡಿ ಒಂದು ದಿನಾಂಕವನ್ನು ನಿಗದಿಪಡಿಸಬೇಕಂತ ಒಂದು ಸಂದರ್ಭ ಬಂದಿದೆ. ಆದಷ್ಟು ಬೇಗ ನಿಗದಿಪಡಿಸ್ತೀವಿ. ಇವತ್ತು ಮೂಲಭೂತ ಸೌಕರ್ಯಗಳನ್ನ ಹೋರಾಟದ ಮುಖಾಂತರ ಪಡ್ಕೋಬೇಕು ಅನ್ನೋ ನಿಟ್ಟಲ್ಲಿ ಪಾದಯಾತ್ರೆ ಅನಿವಾರ್ಯ ಆಗಿದೆ. ಒಂದು ದಿನಾಂಕವನ್ನು ಗೊತ್ತುಪಡಿಸಿ. ಖಂಡಿತವಾಗೂ ಕೆಟ್ಟ ಪರಿಸ್ಥಿತಿ ಸೃಷ್ಟಾಗ್ತಾ ಇದ್ದೀನಿ. ಇಂಥ ನಿಕೃಷ್ಟ ಪರಿಸ್ಥಿತಿ ಹಿಂದೆ ಇದ್ದಂಥ ಯಾವ ಶಾಸಕರು ಬಂದಿಲ್ಲ. ಅಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ನಿಕೃಷ್ಟ ಪರಿಸ್ಥಿತಿ ಶಾಸಕನಾಗಿದ್ದೀನಿ. ಇವತ್ತು ಹೋರಾಟದ ಮುಖಾಂತರನೇ ನಮಗೆ ಅಷ್ಟು ಅನುದಾನವನ್ನು ಪಡ್ಕೊಂಡು ಅಭಿವೃದ್ಧಿ ಮಾಡಬೇಕಂತ ಪರಿಸ್ಥಿತಿ ಇದೆ. ಹಂಗಾಗಿ ಅನಿವಾರ್ಯವಾಗಿ ಹೋರಾಟದ ಮುಖಾಂತರ ಅದನ್ನು ಹೇಳಿ ಪ್ರಾದೇಶಿಕ ಪಕ್ಷ ಹೋರಾಟದ ಮುಖಾಂತರ ಇವತ್ತು ಪಕ್ಷ ನೆಲೆಗಟ್ಟಿದೆ. ನಮ್ಮ ಪಕ್ಷದ ಕಾರ್ಯಕರ್ತರು ಹೋರಾಟಕ್ಕೆ ಸದೃಢವಾಗಿದ್ದಾರೆ, ಮಾನಸಿಕವಾಗಿ ಸಿದ್ಧರಾಗಿದ್ದಾರೆ. ಹೋರಾಟದ ಮುಖಾಂತರ ಪಾದಯಾತ್ರೆ ಮುಖಾಂತರ ಒಂದು ಸರ್ಕಾರದ ಒಂದು ಗಮನ ಸೆಳೆಯುವಂಥ ಕೆಲಸ ಮಾಡ್ತೀವಿ. ಬಹುತೇಕ ನಾನು ಹೋದ ಕಡೆ ಎಲ್ಲ ಕಡೆನೂ ಸಹ ಹೇಳ್ತಾ ಇದ್ದೀರಿ, ಮಾಡಿ ಅಣ್ಣ, ನಾವೆಲ್ಲರೂ ಸಹ ಮಾನಸಿಕವಾಗಿ ಸಿದ್ಧರಾಗಿದ್ದೀವಿ, ನಿಮ್ಮ ಜೊತೆ ಹೆಜ್ಜೆ ಹಾಕ್ತೀವಿ, ಗೊತ್ತಿದೆ ನಿಮ್ಮ ಸಮಸ್ಯೆ. ಇವತ್ತು ನಿಮ್ಗೆ ಅಷ್ಟೇ ಅಲ್ಲ, ಇವತ್ತು ರಾಜ್ಯಾದ್ಯಂತ ಸರ್ಕಾರ ಸಹಕಾರ ಕೊಡ್ತಾರೆ ಡೆವಲಪ್ಮೆಂಟ್ಸ್ಗೆ. ಅಲ್ಲರೂ ಹೇಳಿ ನಮ್ಮ ಕ್ಷೇತ್ರಕ್ಕೆ ಮಲ್ತಾ ಇದ್ದವ್ರನ್ನ ತೋರಿಸ್ತಾ ಇದೆ ಅನ್ನೋ ವಿಚಾರ ಎಲ್ರಿಗೂ ಸಹ ಗೊತ್ತಿರೋದ್ರಿಂದ ಮಾನಸಿಕವಾಗಿ ಎಲ್ಲರೂ ಸಹ ರೆಡಿ ಆಗಿದ್ದಾರೆ. ಸರ್, ಇವತ್ತು ನಾನು ಅದನ್ನು ಪೂರ್ವಭಾವಿ ಸಭೆ ಕರಿತೀವಿ. ಒಂದು ಲೋಕನಳ್ಳಿಯಿಂದ ಮಾಡಬೇಕು, ಇಲ್ಲ ಕ್ಷೇತ್ರದ ಕೇಂದ್ರ ಸ್ಥಾನದಿಂದ ಮಾಡಬೇಕು ಅಂತ ಕ್ಷೇತ್ರದಿಂದ ಅದನ್ನ ನೋಡಿಕೊಂಡು ತೀರ್ಮಾನ ಮಾಡ್ತೀವಿ. ಅದನ್ನು ನಾನು ಇದಕ್ಕೆ ನಮ್ಮ ಪಕ್ಷದ ಯುವ ಘಟಕದ ಅಧ್ಯಕ್ಷರು, ನಮ್ಮ ನಾಯಕರು, ನಮ್ಮ ಅಚ್ಚುಮೆಚ್ಚಿನ ಹೋರಾಟಗಾರರ ಮೊಮ್ಮಗರು, ಇವತ್ತು ನಾವು ಸಹ ಮುಂಚೂಣಿಯ ಭರವಸೆಯ ನಾಯಕರಂತ ನಿಖಿಲನವರು ಚಾಲನೆ ಕೊಡ್ತೀವಿ ಅಂತ ಹೇಳಿದರೆ, ನಮ್ಮ ಪಕ್ಷದ ಅಧ್ಯಕ್ಷರಂತ ಕುಮಾರಣ್ಣವರ ಕೇಂದ್ರ ಸಚಿವರಂತ ಕುಮಾರಣ್ಣವ್ರನ್ನು ಸಹ ಅವ್ರ ಗಮನಕ್ಕೂ ತಂದು ಅವರ ಸಲಹೆ ಸಹಕಾರಗಳೊಂದಿಗೆ ಸಾಧ್ಯವಾದ ಅವರು ಸಹ ಎಲ್ಲರ ಯಾವುದೋ ಒಂದು ಭಾಗದಲ್ಲಿ ಪಾದಯಾತ್ರೆ ಕುರಿತು ನಮ್ಮ ಕಾರ್ಯಕರ್ತರ ಕುರಿತು ಒಂದು
ಆಶಾದಾಯಕವಾದ ನುಡಿಗಳಲ್ಲಿ ನುಡಿಲಿಕ್ಕೆ ಒಂದು ಹೋರಾಟದ ರೂಪುರೇಷೆಗಳ ಬಗ್ಗೆ ಅವರಿಂದ ಮಾರ್ಗದರ್ಶನ ತಗೊಂಡು ದೇವೇಗೌಡ ಅಪ್ಪಾಜಿ ಅವ್ರನ್ನು ಸಹ ಅವ್ರ ಸಲಹೆ ಸಹಕಾರಗಳು ಮತ್ತು ರೇವಣ್ಣ ಸಾಹೇಬರು ನಮ್ಮ ಜಿಲ್ಲೆಯ ಎಲ್ಲ ನಾಯಕರು ಒಳಗೂಡಿ ಅವ್ರ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ನನ್ನ ಕ್ಷೇತ್ರದ ಕೃಷಿಗೆ ಸಂಬಂಧಪಟ್ಟ ಕೆರೆಗಳು ಮತ್ತು ಇತರ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟಂಗೆ ಸರ್ಕಾರ ಕಡೆಯಿಂದ ಪೂರಕವಾಗಿ ಸ್ಪಂದನೆ ಸಿಗ್ತಿರೋದ್ರಿಂದ ನಾನು ಸಂಬಂಧಪಟ್ಟ ಎಲ್ಲ ಇಲಾಖೆ ಮಂತ್ರಿಗಳು ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿಗಳು ಸಮೇತ ಎಲ್ಲರೂ ಸಹ ಮನವಿ ಮಾಡಿಕೊಂಡೆ. ಎಲ್ಲೂ ಸಹ ಪೂರಕವಾದ ವಾತಾವರಣ ಸಹಕಾರ ಸಿಗ್ತಿರೋದ್ರಿಂದ ಅನಿವಾರ್ಯವಾಗಿ ಪಾದಯಾತ್ರೆ ಮಾಡುವಂಥ ಒಂದು ನಿರ್ಧಾರಕ್ಕೆ ಬರಬೇಕಾಗಿದೆ. ಅದನ್ನು ಮುಂದಿನ ತಿಂಗಳು ಶಾರ್ಟ್ಲಿ ಪೂರ್ವಭಾವಿ ಸಭೆ ಕರೆದು ನಮ್ಮ ಪಕ್ಷದ ಎಲ್ಲ ರಾಜ್ಯಾಧ್ಯಕ್ಷರು, ಯುವ ಘಟಕದ ಅಧ್ಯಕ್ಷರು, ಮುಖಂಡರೊಡಗೂಡಿ ಚರ್ಚೆ ಮಾಡಿ ಒಂದು ದಿನಾಂಕವನ್ನು ನಿಗದಿಪಡಿಸಬೇಕಂತ ಒಂದು ಸಂದರ್ಭ ಬಂದಿದೆ. ಆದಷ್ಟು ಬೇಗ ನಿಗದಿಪಡಿಸ್ತೀವಿ. ಇವತ್ತು ಮೂಲಭೂತ ಸೌಕರ್ಯಗಳನ್ನ ಹೋರಾಟದ ಮುಖಾಂತರ ಪಡ್ಕೋಬೇಕು ಅನ್ನೋ ನಿಟ್ಟಲ್ಲಿ ಪಾದಯಾತ್ರೆ ಅನಿವಾರ್ಯ ಆಗಿದೆ. ಒಂದು ದಿನಾಂಕವನ್ನು ಗೊತ್ತುಪಡಿಸ್ತೀವಿ. ಖಂಡಿತವಾಗೂ ಕೆಟ್ಟ ಪರಿಸ್ಥಿತಿ ಸೃಷ್ಟಾಗ್ತಾ ಇದ್ದೀನಿ. ಇಂಥ ನಿಕೃಷ್ಟ ಪರಿಸ್ಥಿತಿ ಹಿಂದೆ ಇದ್ದಂಥ ಯಾವ ಶಾಸಕರು ಬಂದಿಲ್ಲ. ಅಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ನಿಕೃಷ್ಟ ಪರಿಸ್ಥಿತಿ ಶಾಸಕನಾಗಿದ್ದೀನಿ. ಇವತ್ತು ಹೋರಾಟದ ಮುಖಾಂತರನೇ ನಮಗೆ ಅಷ್ಟು ಅನುದಾನ ಪಡ್ಕೊಂಡು ಅಭಿವೃದ್ಧಿ ಮಾಡಬೇಕಂತ ಪರಿಸ್ಥಿತಿ ಇದೆ. ಹಂಗಾಗಿ ಅನಿವಾರ್ಯವಾಗಿ ಹೋರಾಟದ ಮುಖಾಂತರ ಅದನ್ನು ಹೇಳಿ ಪ್ರಾದೇಶಿಕ ಪಕ್ಷ ಹೋರಾಟದ ಮುಖಾಂತರ ಇವತ್ತು ಪಕ್ಷ ನೆಲೆಗಟ್ಟಿದೆ. ನಮ್ಮ ಪಕ್ಷದ ಕಾರ್ಯಕರ್ತರು ಹೋರಾಟಕ್ಕೆ ಸದೃಢವಾಗಿದ್ದಾರೆ, ಮಾನಸಿಕವಾಗಿ ಸಿದ್ಧರಾಗಿದ್ದಾರೆ. ಹೋರಾಟದ ಮುಖಾಂತರ ಪಾದಯಾತ್ರೆ ಮುಖಾಂತರ ಒಂದು ಸರ್ಕಾರದ ಒಂದು ಗಮನ ಸೆಳೆಯುವಂಥ ಕೆಲಸ ಮಾಡ್ತೀವಿ. ಬಹುತೇಕ ನಾನು ಹೋದ ಕಡೆ ಎಲ್ಲ ಕಡೆ ಸಹ ಹೇಳ್ತಾ ಇದ್ದೀರಿ, ಮಾಡಿ ಅಣ್ಣ, ನಾವೆಲ್ಲರೂ ಸಹ ಮಾನಸಿಕವಾಗಿ ಸಿದ್ಧರಾಗಿದ್ದೀವಿ, ನಿಮ್ಮ ಜೊತೆ ಹೆಜ್ಜೆ ಹಾಕ್ತೀವಿ, ಗೊತ್ತಿದೆ ನಿಮ್ಮ ಸಮಸ್ಯೆ. ಇವತ್ತು ನಿಮ್ಗೆ ಅಷ್ಟೇ ಅಲ್ಲ, ಇವತ್ತು ರಾಜ್ಯಾದ್ಯಂತ ಸರ್ಕಾರ ಸಹಕಾರ ಕೊಡ್ತಾರೆ ಡೆವಲಪ್ಮೆಂಟ್ಸ್ಗೆ. ಅಲ್ಲರೂ ಹೇಳಿ ನಮ್ಮ ಕ್ಷೇತ್ರಕ್ಕೆ ಮಲ್ತಾ ಇದ್ದವರನ್ನು ತೋರಿಸ್ತಾ ಇದೆ ಅನ್ನೋ ವಿಚಾರ ಎಲ್ರಿಗೂ ಸಹ ಗೊತ್ತಿರೋದ್ರಿಂದ ಮಾನಸಿಕವಾಗಿ ಎಲ್ಲರೂ ಸಹ ರೆಡಿಯಾಗಿದ್ದಾರೆ. ಸರ್, ಇವತ್ತು ನಾನು ಅದನ್ನು ಪೂರ್ವಭಾವಿ ಸಭೆ ಕರಿತೀವಿ. ಒಂದು ಲೋಕನಾಳಿಂದ ಮಾಡಬೇಕು, ಇಲ್ಲ ಕ್ಷೇತ್ರದ ಕೇಂದ್ರ ಸ್ಥಾನದಿಂದ ಮಾಡಬೇಕು ಅಂತ ಕ್ಷೇತ್ರದಿಂದ ಅದನ್ನ ನೋಡಿಕೊಂಡು ತೀರ್ಮಾನ ಮಾಡ್ತೀವಿ. ಅದನ್ನು ನಾನು ಇದಕ್ಕೆ ನಮ್ಮ ಪಕ್ಷದ ಯುವ ಘಟಕದ ಅಧ್ಯಕ್ಷರು, ನಮ್ಮ ನಾಯಕರು, ನಮ್ಮ ಅಚ್ಚುಮೆಚ್ಚಿನ ಹೋರಾಟಗಾರರ ಮೊಮ್ಮಗರು, ಇವತ್ತು ನಾವು ಸಹ ಮುಂಚೂಣಿಯ ಭರವಸೆಯ ನಾಯಕರಂತ ನಿಖಿಲನವರು ಚಾಲನೆ ಕೊಡ್ತೀವಿ ಅಂತ ಹೇಳಿದರೆ, ನಮ್ಮ ಪಕ್ಷದ ಅಧ್ಯಕ್ಷರಂತ ಕುಮಾರಣ್ಣವರ ಕೇಂದ್ರ ಸಚಿವರಂತ ಕುಮಾರಣ್ಣವ್ರನ್ನು ಸಹ ಅವ್ರ ಗಮನಕ್ಕೂ ತಂದು ಅವರ ಸಲಹೆ ಸಹಕಾರಗಳೊಂದಿಗೆ ಸಾಧ್ಯವಾದ ಅವರು ಸಹ ಎಲ್ಲರೂ ಯಾವುದೋ ಒಂದು ಭಾಗದಲ್ಲಿ ಪಾದಯಾತ್ರೆ ಕುರಿತು ನಮ್ಮ ಕಾರ್ಯಕರ್ತರ ಕುರಿತು ಒಂದು ಆಶಾದಾಯಕವಾದ ನುಡಿಗಳಲ್ಲಿ ನುಡಿಲಿಕ್ಕೆ ಒಂದು ಹೋರಾಟದ ರೂಪುರೇಷೆಗಳ ಬಗ್ಗೆ ಅವರಿಂದ ಮಾರ್ಗದರ್ಶನ ತಗೊಂಡು ದೇವೇಗೌಡ ಅಪ್ಪಾಜಿ ಅವ್ರನ್ನು ಸಹ ಅವ್ರ ಸಲಹೆ ಸಹಕಾರಗಳು ಮತ್ತು ರೇವಣ್ಣ ಸಾಹೇಬರು ನಮ್ಮ ಜಿಲ್ಲೆಯ ಎಲ್ಲ ನಾಯಕರು ಒಳಗೂಡಿ ಅವ್ರ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ನನ್ನ ಕ್ಷೇತ್ರದ ಕೃಷಿಗೆ ಸಂಬಂಧಪಟ್ಟ ಕೆರೆಗಳು ಮತ್ತು ಇತರ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟಂಗೆ ಸರ್ಕಾರ ಕಡೆಯಿಂದ ಪೂರಕವಾಗಿ ಸ್ಪಂದನೆ ಸಿಗ್ತಿರೋದ್ರಿಂದ ನಾನು ಸಂಬಂಧಪಟ್ಟ ಎಲ್ಲ ಇಲಾಖೆ ಮಂತ್ರಿಗಳು ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿಗಳು ಸಮೇತ ಎಲ್ಲರೂ ಸಹ ಮನವಿ ಮಾಡಿಕೊಂಡೆ. ಎಲ್ಲೂ ಸಹ ಪೂರಕವಾದ ವಾತಾವರಣ ಸಹಕಾರ ಸಿಗ್ತಿರೋದ್ರಿಂದ ಅನಿವಾರ್ಯವಾಗಿ ಪಾದಯಾತ್ರೆ ಮಾಡುವಂಥ ಒಂದು ನಿರ್ಧಾರಕ್ಕೆ ಬರಬೇಕಾಗಿದೆ. ಅದನ್ನು ಮುಂದಿನ ತಿಂಗಳು ಶಾರ್ಟ್ಲಿ ಪೂರ್ವಭಾವಿ ಸಭೆ ಕರೆದು ನಮ್ಮ ಪಕ್ಷದ ಎಲ್ಲ ರಾಜ್ಯಾಧ್ಯಕ್ಷರು, ಯುವ ಘಟಕದ ಅಧ್ಯಕ್ಷರು, ಮುಖಂಡರೊಡಗೂಡಿ ಚರ್ಚೆ ಮಾಡಿ ಒಂದು ದಿನಾಂಕವನ್ನು ನಿಗದಿಪಡಿಸಬೇಕಂತ ಒಂದು ಸಂದರ್ಭ ಬಂದಿದೆ. ಆದಷ್ಟು ಬೇಗ ನಿಗದಿಪಡಿಸ್ತೀವಿ. ಇವತ್ತು ಮೂಲಭೂತ ಸೌಕರ್ಯಗಳನ್ನ ಹೋರಾಟದ ಮುಖಾಂತರ ಪಡ್ಕೋಬೇಕು ಅನ್ನೋ ನಿಟ್ಟಲ್ಲಿ ಪಾದಯಾತ್ರೆ ಅನಿವಾರ್ಯ ಆಗಿದೆ. ಒಂದು ದಿನಾಂಕವನ್ನು ಗೊತ್ತುಪಡಿಸ್ತೀವಿ. ಖಂಡಿತವಾಗೂ ಕೆಟ್ಟ ಪರಿಸ್ಥಿತಿ ಸೃಷ್ಟಾಗ್ತಾ ಇದ್ದೀನಿ. ಇಂಥ ನಿಕೃಷ್ಟ ಪರಿಸ್ಥಿತಿ ಹಿಂದೆ ಇದ್ದಂಥ ಯಾವ ಶಾಸಕರು ಬಂದಿಲ್ಲ. ಅಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ನಿಕೃಷ್ಟ ಪರಿಸ್ಥಿತಿ ಶಾಸಕನಾಗಿದ್ದೀನಿ. ಇವತ್ತು ಹೋರಾಟದ ಮುಖಾಂತರನೇ ನಮಗೆ ಅಷ್ಟು ಅನುದಾನ ಪಡ್ಕೊಂಡು ಅಭಿವೃದ್ಧಿ ಮಾಡಬೇಕಂತ ಪರಿಸ್ಥಿತಿ ಇದೆ. ಹಂಗಾಗಿ ಅನಿವಾರ್ಯವಾಗಿ ಹೋರಾಟದ ಮುಖಾಂತರ ಅದನ್ನು ಹೇಳಿ ಪ್ರಾದೇಶಿಕ ಪಕ್ಷ ಹೋರಾಟದ ಮುಖಾಂತರ ಇವತ್ತು ಪಕ್ಷ ನೆಲೆಗಟ್ಟಿದೆ. ನಮ್ಮ ಪಕ್ಷದ ಕಾರ್ಯಕರ್ತರು ಹೋರಾಟಕ್ಕೆ ಸದೃಢವಾಗಿದ್ದಾರೆ, ಮಾನಸಿಕವಾಗಿ ಸಿದ್ಧರಾಗಿದ್ದಾರೆ. ಹೋರಾಟದ ಮುಖಾಂತರ ಪಾದಯಾತ್ರೆ ಮುಖಾಂತರ ಒಂದು ಸರ್ಕಾರದ ಒಂದು ಗಮನ ಸೆಳೆಯುವಂಥ ಕೆಲಸ ಮಾಡ್ತೀವಿ. ಬಹುತೇಕ ನಾನು ಹೋದ ಕಡೆ ಎಲ್ಲ ಕಡೆ ಸಹ ಹೇಳ್ತಾ ಇದ್ದೀರಿ, ಮಾಡಿ ಅಣ್ಣ, ನಾವೆಲ್ಲರೂ ಸಹ ಮಾನಸಿಕವಾಗಿ ಸಿದ್ಧರಾಗಿದ್ದೀವಿ, ನಿಮ್ಮ ಜೊತೆ ಹೆಜ್ಜೆ ಹಾಕ್ತೀವಿ, ಗೊತ್ತಿದೆ ನಿಮ್ಮ ಸಮಸ್ಯೆ. ಇವತ್ತು ನಿಮ್ಗೆ ಅಷ್ಟೇ ಅಲ್ಲ, ಇವತ್ತು ರಾಜ್ಯಾದ್ಯಂತ ಸರ್ಕಾರ ಸಹಕಾರ ಕೊಡ್ತಾರೆ ಡೆವಲಪ್ಮೆಂಟ್ಸ್ಗೆ. ಅಲ್ಲರೂ ಹೇಳಿ ನಮ್ಮ ಕ್ಷೇತ್ರಕ್ಕೆ ಮಲ್ತಾ ಇದ್ದವರನ್ನು ತೋರಿಸ್ತಾ ಇದೆ ಅನ್ನೋ ವಿಚಾರ ಎಲ್ರಿಗೂ ಸಹ ಗೊತ್ತಿರೋದ್ರಿಂದ ಮಾನಸಿಕವಾಗಿ ಎಲ್ಲರೂ ಸಹ ರೆಡಿಯಾಗಿದ್ದಾರೆ. ಸರ್, ಇವತ್ತು ನಾನು ಅದನ್ನು ಪೂರ್ವಭಾವಿ ಸಭೆ ಕರಿತೀವಿ. ಒಂದು ಲೋಕನಾಳಿಂದ ಮಾಡಬೇಕು, ಇಲ್ಲ ಕ್ಷೇತ್ರದ ಕೇಂದ್ರ ಸ್ಥಾನದಿಂದ ಮಾಡಬೇಕು ಅಂತ ಕ್ಷೇತ್ರದಿಂದ ಅದನ್ನ ನೋಡಿಕೊಂಡು ತೀರ್ಮಾನ ಮಾಡ್ತೀವಿ. ಅದನ್ನು ನಾನು ಇದಕ್ಕೆ ನಮ್ಮ ಪಕ್ಷದ ಯುವ ಘಟಕದ ಅಧ್ಯಕ್ಷರು, ನಮ್ಮ ನಾಯಕರು, ನಮ್ಮ ಅಚ್ಚುಮೆಚ್ಚಿನ ಹೋರಾಟಗಾರರ ಮೊಮ್ಮಗರು, ಇವತ್ತು ನಾವು ಸಹ ಮುಂಚೂಣಿಯ ಭರವಸೆಯ ನಾಯಕರಂತ ನಿಖಿಲನವರು ಚಾಲನೆ ಕೊಡ್ತೀವಿ ಅಂತ ಹೇಳಿದರೆ, ನಮ್ಮ ಪಕ್ಷದ ಅಧ್ಯಕ್ಷರಂತ ಕುಮಾರಣ್ಣವರ ಕೇಂದ್ರ ಸಚಿವರಂತ ಕುಮಾರಣ್ಣವ್ರನ್ನು ಸಹ
ಒಂದು ಅವ್ರ ಗಮನಕ್ಕೆ ತಂದು ಅವರ ಸಲಹೆ ಸಹಕಾರಗಳೊಂದಿಗೆ ಸಾಧ್ಯವಾದ ಅವರು ಸಹ ಎಲ್ಲರ ಯಾವುದರ ಒಂದು ಭಾಗದಲ್ಲಿ ಪಾದಯಾತ್ರೆ ಕುರಿತು ನಮ್ಮ ಕಾರ್ಯಕರ್ತರ ಕುರಿತು ಒಂದು ಆಶಾದಾಯಕವಾದ ನುಡಿಗಳಲ್ಲಿ ನುಡಿಲಿಕ್ಕೆ ಒಂದು ಹೋರಾಟದ ರೂಪುರೇಷೆಗಳ ಬಗ್ಗೆ ಅವರಿಂದ ಮಾರ್ಗದರ್ಶನ ತಗೊಂಡು ದೇವೇಗೌಡ ಅಪ್ಪಾಜಿ ಅವ್ರದ್ದು ಸಹ ಅವ್ರ ಸಲಹೆ ಸಹಕಾರಗಳು ಮತ್ತು ರೇವಣ್ಣ ಸಾಹೇಬರು ನಮ್ಮ ಜಿಲ್ಲೆಯ ಎಲ್ಲ ನಾಯಕರು ಒಳಗೂಡಿ ಅವ್ರ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ.